ಎಲ್ಲರಿಗೂ ನಮಸ್ಕಾರ. ಇಂದು ನಾವು ತಿಳ್ಕೊಳ್ತಿರುವಂತ ವಿಷಯ ಯಾವುದು ಅಂತ ಹೇಳಿದ್ರೆ 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭಾಗ 2ರಲ್ಲಿ ಅಧ್ಯಾಯ 2 ದೆಹಲಿ ಸುಲ್ತಾನರು ಅನ್ನುವಂತ ಅಧ್ಯಾಯದ ಬಗ್ಗೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಬಹುದಾದಂತಹ ಎಲ್ಲಾ ಬಹು ಆಯ್ಕೆ ಪ್ರಶ್ನೆಗಳನ್ನ ನೀಡಲಾಗಿದೆ. ಆ ಜೊತೆಗೆ ಆ ಎಲ್ಲಾ ಪ್ರಶ್ನೆಗಳಿಗೆ ನೀಡಿರುವಂತಹ ಎಲ್ಲಾ ಆಯ್ಕೆಗಳಿಗೂ ಸಹ ವಿವರಣೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಕುತುಬ್ದೀನ್ ಐಬಕ್ ಮತ್ತು ಮಹಮ್ಮದ್ ಗೋರಿಯ ಸಂಬಂಧ ಏನು ಅನ್ನುವಂಥದ್ದು ಮೊದಲನೇ ಪ್ರಶ್ನೆಯಾಗಿದೆ. ಇದರಲ್ಲಿ ಆಪ್ಷನ್ ಎ ಬಂದು ಸಹೋದರ, ಬಿ ಬಂದು ಮಂತ್ರಿ, ಅದು ಮಂತ್ರ ಆಗಿದೆ ಸಾರಿ, ಮಂತ್ರಿ, ಸಿ ಗುಲಾಮ, ಡಿ ಸೇನಾಪತಿ. ನಮ್ಗೀಗೆಲ್ಲ ಗೊತ್ತಿರೋ ಹಾಗೆ ಗುಲಾಮಿ ಸಂತತಿಯ ಸ್ಥಾಪಕ ಬಂದು ಕುತುಬ್ದೀನ್ ಐಬಕ್. ಅವನು ಗುಲಾಮ ಆಗಿದ್ದ ಕಾರಣಕ್ಕೋಸ್ಕರನೇ ಆ ಸಂತತಿಯನ್ನ ನಾವು ಗುಲಾಮಿ ಸಂತತಿ ಅಂತ ಕರಿತೀವಿ. ಈ ಕುತುಬ್ದೀನ್ ಐಬಕ್ ಮೂಲತಃ ಅವ್ರ ತಂದೆ ತಾಯಿನೇ ಅವನನ್ನ ಸಾಕ್ಲಾರ್ದೆ ಮೊದ್ಲು ಯಾರೋ ಒಬ್ಬನಿಗೆ ಮಾರಾಟ ಮಾಡಿರ್ತಾರೆ. ನಂತರ ಅವನಿಂದ ಮಹಮ್ಮದ್ ಗೋರಿ ಇವನನ್ನ ಕೊಂಡ್ಕೊಂಡಿರ್ತಾನೆ. ಹಾಗಾಗಿ ಇವನು ಅವನ ಮಹಮ್ಮದ್ ಗೋರಿಯ ಒಬ್ಬ ಗುಲಾಮ ಆಗಿದ್ದ ಅನ್ನುವಂಥದ್ದು ಇದಕ್ಕೆ ನಾವು ಉತ್ತರವನ್ನು ನೋಡಬಹುದು. ಮುಂದೆ, ದೆಹಲಿ ಸುಲ್ತಾನರ ಆಡಳಿತದ ಅವಧಿಯಲ್ಲಿ ನ್ಯಾಯ ನೀಡುತ್ತಿದ್ದ ಏಕೈಕ ಮಹಿಳೆ ಯಾರು? ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ ನ್ಯಾಯ ನೀಡುತ್ತಿದ್ದ ಏಕೈಕ ಮಹಿಳೆ ಅನ್ನೋದನ್ನ ಕೇಳಿದರೆ, ಆ ದೆಹಲಿ ಸುಲ್ತಾನರ ಆಡಳಿತದ ಬಗ್ಗೆ ನೋಡೋದಾದ್ರೆ ಅವ್ರದ್ದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಆಗಿತ್ತು. ಅಂದ್ರೆ ಸೈನ್ಯದ ಅಧಿಕಾರದಿಂದ ಹಿಡಿದು ಪ್ರತಿ ಒಂದು ಮುಖ್ಯವಾದಂತಹ ಆಡಳಿತಗಳು ಯಾರ ಕೈಲಿತ್ತು ಅಂದ್ರೆ ಆ ರಾಜ ಅಥವಾ ರಾಣಿ ಕೈಯಲ್ಲಿ ಇರ್ತಿತ್ತು. ಅಂದ್ರೆ ರಾಜ ಆಗಿದ್ರೆ ರಾಜನ ಕೈಲಿ, ರಾಣಿ ಇದ್ರೆ ರಾಣಿ ಕೈಯಲ್ಲಿ ಇರ್ತಿತ್ತು. ಹಾಗಾಗಿ ಅವ್ರು ಕೇಳಿರುವಂತ ಪ್ರಶ್ನೆ ಇಂಡೈರೆಕ್ಟ್ ಆಗಾದ್ರೂ ಆ ಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಏಕೈಕ ಮಹಿಳೆ ಯಾರು ಅಂತದನ್ನು ಸಹ ಇದೇ ಪ್ರಶ್ನೆಗೆ ನಾವು ಜಾಯಿನ್ ಮಾಡ್ಕೋಬಹುದು. ಅದರಲ್ಲಿ ಆಪ್ಷನ್ ಅನ್ನ ನೀಡಿದರೆ ನೂರ್ ಜಹಾನ್, ಮುಮ್ತಾಜ್ ಮಹಲ್, ರಜಿಯಾ ಸುಲ್ತಾನ, ಚಾಂದ್ ಬೀಬಿ ಅನ್ನಂತದನ್ನ ಕೊಟ್ಟಿದ್ದಾರೆ. ಇಲ್ಲಿ ನೂರ್ ಜಹಾನ್ ಬಗ್ಗೆ ಮಾತಾಡೋದಾದ್ರೆ ಇವಳು ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಪ್ರಭಾವಶಾಲಿ ರಾಣಿ ಆಗಿದ್ಲು. ಹಾಗಾಗಿ ನೂರ್ ಜಹಾನ್ ಅದಕ್ಕೆ ಉತ್ತರ ಆಗೋದಿಲ್ಲ, ಯಾಕೆಂದ್ರೆ ಇವರು ಮೊಘಲ್ ಸಾಮ್ರಾಜ್ಯದವರು. ಇನ್ನು ಮುಮ್ತಾಜ್ ಮಹಲ್, ಶಹಜಹಾನ್ ಮುಮ್ತಾಜ್ಗೋಸ್ಕರ ಕಟ್ಟಿಸಿದಂತಹ ತಾಜ್ ಮಹಲ್ ಅನ್ನ ಮುಮ್ತಾಜ್ ಮಹಲ್ ಅಂತ ಸಹ ಕರಿತಾ ಇದ್ರು. ಇನ್ನು ಆ ಉತ್ತರ ರಜಿಯಾ ಸುಲ್ತಾನ ನೋಡ್ತಾ ಬಂದಾಗ, ರಜಿಯಾ ಸುಲ್ತಾನ ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಳಿತ ನಡೆಸಿದಂತಹ ಏಕೈಕ ಮಹಿಳೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ಇವಳು ಇಲ್ತಮಶ್ನ ಮಗಳಾಗಿದ್ಲು. ಬಟ್ ಇವಳ ಏಳಿಗೆಯನ್ನ ಸಹಿಸಲಾರದೆ ತನ್ನ ಆಸ್ಥಾನದಲ್ಲಿದ್ದಂತ ಅಧಿಕಾರಿಗಳಿಂದನೇ ಇವಳು ಕೊಲೆಗೊಳಪಡ್ತಾಳೆ. ನಂತರದಲ್ಲಿ ಆಡಳಿತ ಬೇರೆಯವರು ಆಡೋದನ್ನ ನಾವು ನೋಡ್ಬೋದು. ಇಡೀ ನಮ್ಮ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಿಂಹಾಸನವರಿದ್ದ ಮೊದಲ ಮಹಿಳೆ ಮತ್ತು ಏಕೈಕ ಮಹಿಳೆ ಅನ್ನೋದನ್ನ ನಾವಿಲ್ಲಿ ರಜಿಯಾ ಸುಲ್ತಾನಗೆ ಹೇಳ್ಬಹುದು. ಇನ್ನು ಚಾಂದ್ ಬೀಬಿ ಬಂದು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿರುವಂತಹ ದಖನ್ ನಲ್ಲಿ ಇದ್ದಂತಹ ಬಿಜಾಪುರ ಮತ್ತು ಅಹಮದ್ ನಗರದಲ್ಲಿದ್ದಂತಹ ಆಳ್ವಿಕೆ ನಡೆಸ್ತಿದ್ದಂತಹ ಸಮಯದಲ್ಲಿ ಇವಳೊಬ್ಳು ರಾಣಿಯಾಗಿದ್ಲು. ಅದನ್ನ ನಾವಿಲ್ಲಿ ನೆನ್ಸ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ, ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಕಳುಹಿಸಿದ ಸೇನಾನಿ ಯಾರು? ಇಲ್ಲಿ ಖುಷ್ರು ಖಾನ್, ಇಬ್ರಾಹಿಂ ಲೋಧಿ, ಜಲಾಲುದ್ದೀನ್ ಖಿಲ್ಜಿ, ಮಲ್ಲಿಕಾಫರ್ ಅನ್ನಂತ ಆಪ್ಷನ್ ಗಳನ್ನ ನೀಡಿದ್ದಾರೆ. ಇಲ್ಲಿ ಮಲ್ಲಿಕಾಫರ್ ಅನ್ನಂಥದ್ದು ಸರಿಯಾದ ಉತ್ತರ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಎಲ್ಲಾ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ, ಅಂದ್ರೆ ಅವನು ಉತ್ತರ ಭಾರತವನ್ನ ಪರಿಪೂರ್ಣವಾಗಿ ಒಂದು ಮಟ್ಟಕ್ಕೆ ತನ್ನ ಅಧೀನಕ್ಕೆ ತೆಗೆದುಕೊಂಡ ನಂತರ ದಕ್ಷಿಣ ಭಾರತದ ಕಡೆ ಗಮನವನ್ನು ಹರಿಸ್ತಾನೆ. ಅದರ ಎಲ್ಲಾ ದಾಳಿಗೋಸ್ಕರ ಅವನು ತನ್ನ ಇದಾಗಿದ್ದಂತ ಏನು ಸೇನಾಪತಿಯಾಗಿದ್ದಂತಹ ಮಲ್ಲಿಕಾಫರ್ನನ್ನ ಇವನು ದಕ್ಷಿಣ ಭಾರತಕ್ಕೆ ಕಳಿಸ್ಕೊಡ್ತಾನೆ. ಇನ್ನು ಖುಸ್ರು ಖಾನ್ ಅವನು ಸಹ ಒಬ್ಬ ಸೇನಾಧಿಪತಿಯಾಗಿದ್ದ, ಆದ್ರೆ ಇವನು ದಕ್ಷಿಣ ಇದಕ್ಕೆ ಹೋಗೋದಿಲ್ಲ. ಇಬ್ರಾಹಿಂ ಲೋಧಿ ಲೋಧಿ ವಂಶದಲ್ಲಿ ಕೊನೆಯ ದೊರೆ, ಅಂದ್ರೆ ದೆಹಲಿ ಸುಲ್ತಾನರ ಕೊನೆಯ ದೊರೆ ಬಂದು ಇಬ್ರಾಹಿಂ ಲೋಧಿ ಆಗಿರ್ತಾನೆ. ಇವನು ಬಾಬರ್ನಿಂದ 1526ರಲ್ಲಿ ಸೋಲ್ಪಡ್ತಾನೆ. ಅದಾದ ನಂತರ ಇಲ್ಲಿ ಮೊಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಪ್ರಾರಂಭ ಆಗೋದನ್ನ ನಾವು ನೋಡ್ಬೋದು. ಇನ್ನು ಜಲಾಲುದ್ದೀನ್ ಖಿಲ್ಜಿ ಬಗ್ಗೆ ಮಾತಾಡೋದಾದ್ರೆ ಇವನು ಜಲಾಲುದ್ದೀನ್ ಖಿಲ್ಜಿ ವಂಶದ ಸ್ಥಾಪಕ. ಹಂಗಾಗಿ ಇವನು ಖಿಲ್ಜಿಯಲ್ಲಿ ಬರೋದ್ರಿಂದ ನಾವಿಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಇವನು ಖಿಲ್ಜಿ ವಂಶದ ಸ್ಥಾಪಕ ಆಗಿರ್ತಾನೆ. ಇನ್ನು ಮಲ್ಲಿಕಾಫರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಯಾಕೆಂದ್ರೆ ಇವನು ದಕ್ಷಿಣ ಭಾರತದ ಇದಕ್ಕೆ ಕಳಿಸ್ಕೊಡ್ತಾನೆ, ದಂಡಯಾತ್ರೆ ಕಳಿಸ್ಕೊಟ್ಟಾದಂತಲ್ಲಿ ಇಲ್ಲಿ ದಕ್ಷಿಣ ಭಾರತಕ್ಕೆ ಬಂದು ಪ್ರಮುಖವಾದಂತಹ 4 ಮನೆತನಗಳ ಮೇಲೆ ಇವನು ದಾಳಿಯನ್ನ ಮಾಡ್ತಾನೆ. ಅದರಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ
ನಮ್ಮ ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಯಾರಿದ್ರು ಅಂದ್ರೆ ಹೊಯ್ಸಳರು ದ್ವಾರ ಸಮುದ್ರದ ಮೇಲೆ ಒಂದು ದಾಳಿಯನ್ನು ಮಾಡಬಹುದು ನೋಡ್ಬಹುದು. ಆಂಧ್ರ ಪ್ರದೇಶದಲ್ಲಿ ಕಾಕತೀಯರು ಅನ್ನುವಂಥದ್ರ ಮೇಲೆ ಇವನು ದಾಳಿಯನ್ನ ಮಾಡ್ತಾನೆ. ತಮಿಳುನಾಡಲ್ಲಿ ಪಾಂಡ್ಯರ ಮೇಲೆ ದಾಳಿಯನ್ನ ಮಾಡೋದನ್ನ ನೋಡ್ಬಹುದು. ಮತ್ತೆ ಮಹಾರಾಷ್ಟ್ರದಲ್ಲಿ ದೇವಗಿರಿಯ ಮೇಲೆ ಇವನು ದಂಡಯಾತ್ರೆಯನ್ನು ಮಾಡಿ ಅಪಾರ ಸಂಪತ್ತಿನೊಂದಿಗೆ ಹಿಂದಿರುಗುವುದನ್ನು ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಮಹಮ್ಮದ್ ಬಿನ್ ತುಗ್ಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾಯಿಸಲು ಮುಖ್ಯ ಕಾರಣವೇನು? ಇಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ನಾವು ಹುಚ್ಚು ದೊರೆ ಅಂತ ಕರಿತೀವಿ. ಅವನು ಮಾಡಿದಂತಹ ಎಲ್ಲಾ ಪ್ಲಾನಿಂಗ್ ಗಳು ಸರಿಯಾಗಿ ಇದ್ರೂ ಸಹ ಮಾಡದಂತ ರೀತಿಯಿಂದಾಗಿ ಅವನು ಹುಚ್ಚು ದೊರೆ ಅಂತ ಅನ್ಕೊಂಡಿದ್ದಾನೆ. ಹಾಗಾಗಿ ದೆಹಲಿಯಿಂದ ದೇವಗಿರಿಗೆ ಅವನು ತನ್ನ ರಾಜಧಾನಿಯನ್ನ ಬದಲಾವಣೆ ಮಾಡ್ಬೇಕು ಅನ್ನೋಂತ ನಿರ್ಧಾರವನ್ನ ಕೈಗೊಂಡದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಇಲ್ಲಿ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಬಂದು ದೆಹಲಿಯಲ್ಲಿ ಭದ್ರತೆ ಕಡಿಮೆ ಇತ್ತು. ಬಿ, ದೇವಗಿರಿ ಹಿಂದೂಗಳ ಪವಿತ್ರ ಸ್ಥಳವಾಗಿತ್ತು. ನಂತರ ದೇವಗಿರಿ ಸಾಮ್ರಾಜ್ಯದ ಕೇಂದ್ರ ಭಾಗವಾಗಿತ್ತು. ಇಲ್ಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲು ಅವನು ದೇವಗಿರಿಗೆ ಬದಲಾಯಿದ ಅನ್ನೋದನ್ನ ನೋಡಿದರೆ ಅವನು ಬಹುಮುಖ್ಯ ಕಾರಣ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ದೇವಗಿರಿ ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿತ್ತು ಅನ್ನೋದನ್ನ ಸಹ ನಾವಿಲ್ಲಿ ಆ ಉತ್ತರವಾಗಿ ಪರಿಗಣಿಸ್ಬೇಕಾಗತ್ತೆ. ಯಾಕೆಂದ್ರೆ ನೀಡಿದಂತ ಇತರೆ ಆಪ್ಷನ್ಗಳು ಸಹ ಇದಕ್ಕೆ ಸರಿಯಾಗುತ್ತೆ, ಅಂದ್ರೆ ಒಂದು ಲೆವೆಲ್ಗೆ ಹತ್ತಿರವಾಗುವಂತ ಉತ್ತರಗಳು. ಯಾಕೆಂದ್ರೆ ದೆಹಲಿಯಲ್ಲಿ ಭದ್ರತೆ ಕಡಿಮೆ ಇತ್ತು ಅನ್ನೋದನ್ನು ಆ ಕಾಲದಲ್ಲಿ ಒಪ್ಕೋಬೇಕು. ಯಾಕೆಂದ್ರೆ ಆಗಾಗ ಮಂಗೋಲರ ದಾಳಿಗಳು ಉತ್ತರ ಭಾರತದ ಮೇಲೆ ಕ್ರಮೇಣ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ದೆಹಲಿಯಲ್ಲಿ ಭದ್ರತೆಯೂ ಸಹ ಕಡಿಮೆ ಇತ್ತು ಅನ್ನೋದನ್ನ ನಾವು ಒಪ್ಕೋಬೇಕಾಗುತ್ತೆ. ಇನ್ನು ದೇವಗಿರಿ ಅನ್ನುವಂಥದ್ದು ಹಿಂದೂಗಳ ಪವಿತ್ರ ಸ್ಥಳ, ಅದು ಸತ್ಯವಾದದ್ದೇ. ಯಾಕೆಂದ್ರೆ ಇಲ್ಲಿ ಧಾರ್ಮಿಕ ಮಹತ್ವ ಏನು ಇಲ್ಲದೆ ಇದ್ರೂ ಸಹ ಇಲ್ಲಿ ಸುಲ್ತಾನನಿಗೆ ಅನಿಸಿದ್ದು ಇಲ್ಲೂ ಸಹ ಮುಸ್ಲಿಂ ಧರ್ಮವನ್ನ ಅಥವಾ ಇಸ್ಲಾಂ ಧರ್ಮವನ್ನ ಏರ್ಬಹುದು ಅನ್ನುವಂಥದ್ದು ಒಂದು ಮನಸ್ಥಿತಿ ಬೆಳೆದಿರಬಹುದು. ಇನ್ನು ದೇವಗಿರಿ ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿತ್ತು, ಇದನ್ನು ಒಪ್ಬೇಕಾದಂತ ಅಂಶ. ಯಾಕೆಂದ್ರೆ ಇದು ದಖನ್ಗೆ ಮತ್ತೆ ಅವನಿದ್ದಂತ ಎಲ್ಲಾ ಸಾಮ್ರಾಜ್ಯಕ್ಕೂ ಮಧ್ಯ ಭಾಗದಲ್ಲಿ ಬರೋದ್ರಿಂದ ದೇವಗಿರಿಗೆ ಅವನು ಸಾಮ್ರಾಜ್ಯವನ್ನ ಬದಲಾವಣೆ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾನಂತದನ್ನ ನಾವಿಲ್ಲಿ ನೋಡ್ಬಹುದು. ಮತ್ತೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲು ಅಂದ್ರೆ ಇರಬಹುದು. ದಕ್ಷಿಣ ಭಾರತಕ್ಕೆ ನಾನು ಇಲ್ಲಿಗೆ ಹೋದ್ರೆ ಇನ್ನು ದಕ್ಷಿಣ ಭಾರತದ ಅತಿ ಹೆಚ್ಚು ಪ್ರದೇಶಗಳನ್ನ ನಾನು ವಶಕ್ಕೆ ತಗೋಬಹುದು ಅನ್ನೋ ಉದ್ದೇಶ ಮಹಮ್ಮದ್ ಬಿನ್ ತುಗ್ಲಕ್ಗೆ ಬಂದಿರಬಹುದು ಅನ್ನೋದನ್ನ ನಾವ್ ಈ ಪ್ರಶ್ನೆಯಲ್ಲಿ ನೋಡ್ತಾ ಹೋಗ್ಬೋದು. ನಂತರ 5ನೇ ಪ್ರಶ್ನೆ, ಯಾವ ಸುಲ್ತಾನನು ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದ ತನ್ನ ಆಡಳಿತ ಪ್ರಯೋಗದಿಂದ ಆರ್ಥಿಕವಾಗಿ ನಷ್ಟ ಅನುಭವಿಸಿದನು? ಇಲ್ಲಿ ಈಗಾಗ್ಲೇ ನಾವು ಹುಚ್ಚು ದೊರೆ ಅಂತ ಮಾತಾಡಿದೀವಿ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ. ನಾನು ಯಾಕೆ ಎಲ್ಲಾ ತುಂಬಾ ದೀರ್ಘವಾಗಿ ವಿವರಣೆ ಕೊಡ್ತಾ ಹೋದ್ರೆ ಟೈಮ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಕಡಿತಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಇಲ್ಲಿ ಉತ್ತರ ಬಂದು ಮೊಹಮ್ಮದ್ ಬಿನ್ ತುಗ್ಲಕ್ ಆಗುತ್ತೆ. ಯಾಕೆಂದ್ರೆ ಮೊದಲು ಬೆಳ್ಳಿಯ ನಾಣ್ಯಗಳನ್ನ ಅವನ ಸಂಸ್ಥಾನದಲ್ಲಿ ಇತ್ತು. ಆ ರಾಜಮನೆತನದಲ್ಲಿ ಬೆಳ್ಳಿ ನಾಣ್ಯಗಳನ್ನ ಬಳಸ್ತಿರುವಂತ ಸಂದರ್ಭದಲ್ಲಿ ಅವುಗಳ ಟಂಕಿಸೋದಕ್ಕೆ ಅಂದ್ರೆ ಮುದ್ರಣ ಮಾಡೋದಕ್ಕೆ ಇವನು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಇವನು ಏನ್ ಮಾಡ್ತಾನೆ, ತಾಮ್ರದ ನಾಣ್ಯಗಳನ್ನ ಬಳಕೆಗೆ ಆದೇಶಿಸ್ತಾನೆ. ಆದ್ರೆ ಅದಕ್ಕೆ ನಿಯಮಿತವಾಗಿ ಯಾವುದೇ ಅಧಿಕಾರಗಳನ್ನ ಸರ್ಕಾರಕ್ಕೆ ಮಾತ್ರ ಸೀಮಿತಗೊಳಿಸೋದಿಲ್ಲ. ಅವನು ಎಲ್ಲರಿಗೂ ಸಹ ನಾಣ್ಯಗಳನ್ನ ನೀವು ಮುದ್ರಣ ಮಾಡ್ಕೋಬಹುದು ಅಂತ ಹೇಳ್ಬಿಡ್ತಾನೆ. ಹಾಗಾಗಿ ಪ್ರತಿಯೊಬ್ರು ಸಹ ನಾಣ್ಯಗಳನ್ನ ಮುದ್ರಣ ಮಾಡ್ತಾ ಹೋಗ್ತಾರೆ. ಇದರಿಂದಾಗಿ ಆ ಕಾಲದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಹಾಳಾಗೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಇದು ಕೊಟ್ಟಿರುವಂತಹ ವಿವರಗಳ ಬಗ್ಗೆ ನೋಡ್ತಾ ಹೋದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇವನು ಮಾರುಕಟ್ಟೆ ನಿಯಮಗಳಿಗೆ ತುಂಬಾ ಪ್ರಮುಖನು. ಯಾಕೆಂದ್ರೆ ತೂಕ ಮತ್ತೆ ಅಳತೆ ಮತ್ತೆ ಜೂಜಾಟವನ್ನ ನಿಷೇಧ ಮಾಡಿದಂತ ದೊರೆ. ನಂತರದಲ್ಲಿ ಬೆಂಬಲ ಬೆಲೆ ಅಂದ್ರೆ ಇಷ್ಟೇ ಬೆಲೆಗೆ ಮಾರಾಟ ಮಾಡಬೇಕು ಅನ್ನೋಂಥದ್ದು ಒಂದು ನಿಯಮಿತವಾದ ಬೆಲೆಯನ್ನು ನಿರ್ಧಾರ ಮಾಡಿದಂತವನು ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಇನ್ನು ಇಲ್ತಮಶ್ ಬಗ್ಗೆ ಮಾತಾಡೋದಕ್ ಬಂದ್ರೆ ಇಲ್ತಮಶು ಗುಲಾಮಿ ಸಂತತಿ ಒಬ್ಬ ರಾಜ. ಇವನ ಕಾಲದಲ್ಲಿ ಕುತುಬ್ ಮಿನಾರ್ ಸಂಪೂರ್ಣ ಆಗೋದನ್ನ ನೋಡ್ಬೋದು. ಮತ್ತೆ ರಜಿಯಾ ಸುಲ್ತಾನು ಇಲ್ತಮಶ್ನ ಮಗಳಾಗಿದ್ದು ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೋಬಹುದು. ಈ ಪ್ರಶ್ನೆಗೆ ಈಗಾಗ್ಲೇ ಉತ್ತರ ಮಹಮ್ಮದ್ ಬಿನ್ ತುಗ್ಲಕ್ ಅಂತ ಗೊತ್ತಾಗಿದೆ. ಇನ್ನು ಫಿರೋಜ್ ಶಾ ತುಗ್ಲಕ್ ಸಹ ಇವನು ಸಾರ್ವಜನಿಕ ಕಾರ್ಯಗಳನ್ನ ತುಂಬಾ ಚೆನ್ನಾಗಿ ಮಾಡೋದ್ರಿಂದ ಇವನು ಟೋಕನ್ ಕರೆನ್ಸಿಯನ್ನ ತುಂಬಾ ಪ್ರಯೋಗಾತ್ಮಕವಾಗಿ ಜಾರಿಗೆ ತಂದುದನ್ನು ನಾವು ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ ಬಂದು, ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದವರು ಯಾರು? ಇಲ್ಲಿ ಪಾಣಿಪತ್ ಕದನ ನಡೆಯುತ್ತೆ, ಅದರಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದವರು ಯಾರು? ಈಗಾಗ್ಲೇ ಇದ್ದ ಪ್ರಶ್ನೆಯಲ್ಲಿ ನಾವು ಮಾತಾಡಿದ್ದು. 1526ರಲ್ಲಿ ಪಾಣಿಪತ್ ಕದನ ನಡೆಯುತ್ತೆ. ಅದರಲ್ಲಿ
ದೆಹಲಿ ಸುಲ್ತಾನರ ಕೊನೆಯ ದೊರೆ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಬಾಬರ್ ಅಧಿಕಾರಕ್ಕೆ ಬರ್ತಾನೆ. ಬಾಬರ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಾಬರ್ ಆಗುತ್ತೆ. ಇನ್ನು ಬಾಬರು ಅಕ್ಬರ್ ಬಗ್ಗೆ ನೋಡ್ತಾ ಹೋದ್ರೆ, ಬಾಬರ್ನ ಮೊಮ್ಮಗ ಅಕ್ಬರ್, ಶಹಜಾನ್ ಅಕ್ಬರ್ನ ಮೊಮ್ಮಗ. ಇನ್ನು ಹುಮಾಯೂನ್ ಬಾಬರ್ನ ಮಗ. ಅಂದ್ರೆ ಬಾಬರು, ಹುಮಾಯೂನ್, ಅಕ್ಬರ್, ಶಹಜಾನ್, ಈ ರೀತಿ ಇವರ ವಂಶವೃಕ್ಷವನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ ನಂತರದಲ್ಲಿ ಬಾಬರ್ ಅಂದ್ರೆ ಅದನ್ನ ಇಬ್ರಾಹಿಂ ಲೋಧಿಯನ್ನ ಬಾಬರು 1526ರಲ್ಲಿ ಪಾಣಿಪತ್ ಕದನದಲ್ಲಿ ಸೋಲಿಸ್ತಾನೆ. ಇದಾದ ನಂತರ ದೆಹಲಿ ಸುಲ್ತಾನರ ಅಂತ್ಯ ಆಗಿ ಆ ಮೊಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಭಾರತದಲ್ಲಿ ಜಾರಿಯಾಗೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ, ಭಾರತದ ಮೇಲೆ ದಾಳಿ ಮಾಡಿದ ಅರಬ್ಬರ ಮುಖ್ಯ ಉದ್ದೇಶಗಳು ಯಾವುವು? ಇಲ್ಲಿ ಅರಬ್ಬರ ಮುಖ್ಯ ಉದ್ದೇಶಗಳ ಬಗ್ಗೆ ಬರ್ತಾ ಹೋದಾಗ ಅವರು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ವ್ಯಾಪಾರ ವಿಸ್ತರಣೆ, ಕಲೆ ಮತ್ತೆ ಸಂಸ್ಕೃತಿ ಪ್ರಸಾರ, ಶಾಂತಿ ಸ್ಥಾಪನೆ, ಇನ್ನೊಂದು ಸಂಪತ್ತಿನ ಲೂಟಿ, ರಾಜ್ಯ ವಿಸ್ತರಣೆ, ಇಸ್ಲಾಂ ಮತ. ಇಲ್ಲಿ ನಾವು ಪ್ರಮುಖವಾಗಿ ಇದಕ್ಕೆ ಉತ್ತರವನ್ನ ಈಸಿಯಾಗಿ ನೋಡೋದಾದ್ರೆ 3 ಉದ್ದೇಶಗಳನ್ನ ಕೊಟ್ಟಿರೋದ್ರಿಂದ ನಾವು ಡಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸಂಪತ್ತಿನ ಲೂಟಿ, ರಾಜ್ಯ ವಿಸ್ತರಣೆ ಹಾಗೂ ಇಸ್ಲಾಂ ಮತ ಪ್ರಚಾರವನ್ನ ನಾವಿಲ್ಲಿ ಈ ಕ್ವಶನ್ಗೆ ಆನ್ಸರ್ ಅನ್ನ ನೋಡಬಹುದು. ಮುಂದಿನ ಪ್ರಶ್ನೆ, ಅಲೈ ದರ್ವಾಜಾ ಎಂಬ ಭವ್ಯ ರಚನೆಯನ್ನು ನಿರ್ಮಿಸಿದ ಸುಲ್ತಾನ ಯಾರು? ಅಲೈ ದರ್ವಾಜಾ ಅನ್ನೋಂಥದ್ದು ಒಂದು ಮಾನ್ಯುಮೆಂಟ್ಸ್ ಅಂದ್ರೆ ಒಂದು ಸ್ಮಾರಕ. ಆ ಸ್ಮಾರಕವನ್ನ ನಿರ್ಮಾಣ ಮಾಡಿದವರು ಯಾರು ಅನ್ನೋಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಇದರಲ್ಲಿ ಉತ್ತರಗಳನ್ನ ಆಪ್ಷನ್ಗಳನ್ನ ನೋಡ್ತಾ ಹೋದಾಗ ಇಲ್ತಮಶ್, ರಜಿಯಾ ಸುಲ್ತಾನ, ಅಲ್ಲಾವುದ್ದೀನ್ ಖಿಲ್ಜಿ, ಕುತುಬುದ್ದೀನ್ ಐಬಕ್ ಅನ್ನೋಂಥವ್ರು ಇಲ್ಲಿ ನೀಡಿರುವಂತ ಆಯ್ಕೆಗಳನ್ನ ನೋಡಬಹುದು. ಇದರಲ್ಲಿ ಇಲ್ತಮಶ್ ಅವನಿದ್ದಾಗ ಏನ್ ಮಾಡುತ್ತೆ ಅಂದ್ರೆ ಕುತುಬ್ ಮಿನಾರ್ ಸಂಪೂರ್ಣ ಆಗೋದನ್ನ ನಾವಿಲ್ಲಿ ನೋಡ್ಬೋದು. ಈಗ ಆಲ್ರೆಡಿ ರಜಿಯಾ ಸುಲ್ತಾನ ಬಗ್ಗೆ ಜಾಸ್ತಿ ತಿಳ್ಕೊಂಡಿದೀವಿ, ಸಾಕು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿನೇ ಈ ಅಲೈ ದರ್ವಾಜವನ್ನ ಕಟ್ಟಿಸ್ತಾನೋ. ಇದನ್ನ ಎಲ್ಲಿ ಕಟ್ಟಿಸ್ತಾನೆ ಅಂದ್ರೆ ಸಿರಿಯನ್ ಅಂತ ಒಂದು ಕೋಟೆಯ ಒಳಗಡೆ ನಾವಿಲ್ಲಿ ಅಲೈ ದರ್ವಾಜ ಅನ್ನೋದನ್ನ ಕಟ್ಟಿಸಿರೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಕುತುಬ್ದೀನ್ ಐಬಕ್ ಬಂದು ಕುತುಬ್ ಮಿನಾರ್ನ ನಿರ್ಮಾಣವನ್ನ ಪ್ರಾರಂಭ ಮಾಡಿದನು ಕುತುಬ್ದೀನ್ ಐಬಕ್. ಹಾಗಾಗಿ ನಾವು ಈ ಪ್ರಶ್ನೆಗೆ ಉತ್ತರವನ್ನ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋದನ್ನ ಸರಿ ಅಂತ ತಿಳ್ಕೊಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮಹಮ್ಮದ್ ಗಜ್ನಿಯು ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ನಡೆಸಿದನು? ಇಲ್ಲಿ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ನಡೆಸಿದ ಅಂತ ಕೊಟ್ಟಿದ್ದಾರೆ. ನಾವು ಬಹುಮುಖ್ಯವಾಗಿ ನೋಡ್ತಾ ಹೋದ್ರೆ ಭಾರತದಲ್ಲಿ ಅವನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನ ಮಾಡಿರುವಂತವನು ಗಜ್ನಿ. ಈ ಗಜ್ನಿ ಮಹಮ್ಮದ್ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವನು ಮಾಡಿರುವಂತ ಎಲ್ಲಾ ದಾಳಿಗಳು ಸಹ ದೇವಾಲಯಗಳ ಮೇಲೆ ಅತಿ ಹೆಚ್ಚು ದಾಳಿಗಳನ್ನ ಮಾಡಿದ್ದಾನೆ. ಅತಿ ಹೆಚ್ಚು ಸಂಪತ್ತನ್ನ ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋಗಿರೋದನ್ನ ನಾವು ಮೊಹಮ್ಮದ್ ಗಜ್ನಿಯಲ್ಲಿ ನೋಡ್ಬಹುದಾಗುತ್ತೆ. ಇನ್ನು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ 17 ಬಾರಿ ಇವನು ಭಾರತದ ಮೇಲೆ ದಂಡಯಾತ್ರೆಯನ್ನ ಮಾಡ್ಕೊಂಡು ಹೋಗಿರೋದನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ನಂತರದಲ್ಲಿ ಮುಂದಿನ ಪ್ರಶ್ನೆ, ಯಾವ ಕದನವು ದೆಹಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಡಿತು? ಈಗಾಗ್ಲೇ ಈ ಪ್ರಶ್ನೆಯನ್ನ ನಾವಿಲ್ಲಿ ನೋಡಿದೀವಿ. ದೆಹಲಿ ಸುಲ್ತಾನರ ಆಡಳಿತಕ್ಕೆ ನಾಂದಿಯಾದಂತ ಕದನ ಯಾವುದು ಅನ್ನೋದನ್ನ ಇಲ್ಲಿ ನೋಡಿದ್ದಾರೆ. ಆಕ್ಚುಲ್ ಆಗಿ ಇದಕ್ಕೆ ಆಪ್ಷನ್ಗಳು ನೋಡ್ಬಿಡೋಣ. ಮೊದಲ ಪಾಣಿಪತ್ ಕದನ, ಕಳಿಂಗ ಯುದ್ಧ, ಮೊದಲ ತರೈನ್ ಯುದ್ಧ, ಎರಡನೇ ತರೈನ್ ಯುದ್ಧ ಅನ್ನೋಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪಾಣಿಪತ್ ಕದನ ನಡೆದದ್ದು 1526ರಲ್ಲಿ. ಅದು ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡುವೆ ನಡೆದದ್ದು. ಇದು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಆಗುತ್ತೆ. ಇನ್ನು ಕಳಿಂಗ ಯುದ್ಧ ಬಂದು ಈಗಾಗ್ಲೇ ಎಲ್ರಿಗೂ ಗೊತ್ತಿರುವಂತ ವಿಷಯ. ಇದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಂದ ಹೋರಾಡಲ್ಪಟ್ಟಂತ ಯುದ್ಧ. ಅದು ಅವನ ಕೊನೆಯ ಯುದ್ಧ ಆಗಿರುತ್ತೆ. ಇನ್ನು ಮೊದಲ ತರೈನ್ ಯುದ್ಧ, ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತೆ ಮೊಹಮ್ಮದ್ ಗೋರಿ ನಡುವೆ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿಯನ್ನ ಸೋಲಿಸ್ತಾನೆ. ಹಾಗಾಗಿ ಈ ಯುದ್ಧದಲ್ಲಿ ದೆಹಲಿ ಸಾಮ್ರಾಜ್ಯ ಅನ್ನೋಂಥದ್ದು ಸುಲ್ತಾನರ ಸಾಮ್ರಾಜ್ಯ ಅನ್ನೋಂಥದ್ದು ಸ್ಟಾರ್ಟ್ ಆಗೋದಿಲ್ಲ. ಆದ್ರೆ ಮುಂದಿನ ವರ್ಷ ಅಂದ್ರೆ 1192ರಲ್ಲಿ ಮತ್ತೆ ಇವನೇನ್ ಮಾಡ್ತಾನೆ, ಮೊಹಮ್ಮದ್ ಗೋರಿ ಮತ್ತೊಂದ್ಸಲ ದಾಳಿ ಮಾಡ್ತಾನೆ. ಎಲ್ಲಿಗೆ? ದೆಹಲಿ ಮೇಲೆ. ಆ ಸಮಯದಲ್ಲಿ ದೆಹಲಿಯನ್ನ ಆಳ್ತಿದ್ದಂತ ಪೃಥ್ವಿರಾಜ್ ಚೌಹಾಣ್ ಇವನನ್ನ ಮೇಲೆ ಮತ್ತೆ ಒಂದ್ಸಲ ಯುದ್ಧವನ್ನು ಎಬ್ಬಿಸಿದಾಗ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋಲನ್ನೊಪ್ತಾನೆ. ಆ ಸೋಲನ್ನೊಪ್ಪದ ನಂತರದಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಡಳಿತ ಅನ್ನೋಂಥದ್ದು ಪ್ರಾರಂಭ ಆಗುತ್ತೆ. ಹಾಗಾಗಿ ಎರಡನೇ ತರೈನ್ ಯುದ್ಧ ಅನ್ನೋಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ,
ಮೊಹಮ್ಮದ್ ಬಿನ್ ತುಗ್ಲಕ್ ತಂದ ತಾಮ್ರದ ನಾಣ್ಯಗಳಿಗೆ ವಿನಿಮಯ ರೂಪದಲ್ಲಿ ಏನನ್ನು ನೀಡಲು ಸರ್ಕಾರಕ್ಕೆ ಕಷ್ಟ ಆಯಿತು. ಇಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳಿದಾನೆ. ಇಲ್ಲಿ ಅವನು ನಾಣ್ಯವನ್ನು ತಂದ ನಂತರದಲ್ಲಿ ಅವನಿಗೆ ವಿನಿಮಯವನ್ನ ಕೊಡಬೇಕಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಬೆಳ್ಳಿ ನಾಣ್ಯಗಳ ಬದಲು ನಾವು ಅವನು ತಾಮ್ರದ ನಾಣ್ಯಗಳನ್ನ ತಗೊಂತಾ ಇದ್ದ. ಹಾಗಾಗಿ ಇಲ್ಲೇನಾಯ್ತು, ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ತಾಮ್ರದ ನಾಣ್ಯಗಳನ್ನ ತೆಗೆದುಕೊಂಡು ಅದಕ್ಕೆ ಪರ್ಯಾಯವಾಗಿ ಗೌರ್ಮೆಂಟ್ ಬೆಳ್ಳಿ ನಾಣ್ಯಗಳನ್ನ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಈಗಾಗ್ಲೇ ಅಲ್ಲಿ ನಕಲಿ ನಾಣ್ಯಗಳು ಜಾಸ್ತಿ ತಯಾರಿಸಾಗಿತ್ತು. ಹಾಗಾಗಿ ಅದಕ್ಕೆ ಬೆಳ್ಳಿ ನಾಣ್ಯವನ್ನ ಕೊಡೋದಕ್ಕೆ ತುಂಬಾ ಕಷ್ಟ ಆದದನ್ನ ನಾವಿಲ್ಲಿ ನೋಡ್ಬಹುದು. ಇನ್ನು ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಯು ಅಂತಿಮವಾಗಿ ಯಾವುದಕ್ಕೆ ದಾರಿ ಮಾಡಿಕೊಟ್ಟಿತು? ಇಲ್ಲಿ ಈಗಾಗ್ಲೇ ಈಗ ಎರಡನೇ ಸಲ ಡಿಸ್ಕಷನ್ ಮಾಡ್ತಾ ಇದೀವಿ. ಇದು ಗುಪ್ತ ಸಾಮ್ರಾಜ್ಯದ ಪುನರುತ್ಥಾನ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಮರಾಠ ಪ್ರಬಲ ಆಳ್ವಿಕೆ ಅನ್ನೋಂಥದ್ದು ಇದೆ. ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ. ಯಾಕೆಂದ್ರೆ ಲೂದಿ ಮನೆತನದ ಇಬ್ರಾಹಿಂ ಲೂದಿಯನ್ನ ಬಾಬರು ಪಾಣಿಪತ್ ಕದನದಲ್ಲಿ ಸೋಲಿಸಿದ ನಂತರ 1526ರಿಂದ ಇಲ್ಲಿ ಏನಾಗುತ್ತೆ, ದೆಹಲಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ಮೊಘಲರ ಸಾಮ್ರಾಜ್ಯ ಅನ್ನುವಂಥದ್ದು ಸ್ಥಾಪನೆ ಆಗೋದನ್ನ ನಾವಿಲ್ಲಿ ನೋಡ್ಬಹುದು. ಆ ಗುಪ್ತ ಸಾಮ್ರಾಜ್ಯ ಬಂದ್ರೆ ಅದು ಪ್ರಾಚೀನ ಭಾರತದಲ್ಲಿ ಬಂದಂತಹ ಮೌರ್ಯ ಮನೆತನದ ನಂತರದಲ್ಲಿ ಬರುವಂತಹ ಸಾಮ್ರಾಜ್ಯ. ಇನ್ನು ವಿಜಯನಗರ ಸಾಮ್ರಾಜ್ಯ ಬಂದು ದಕ್ಷಿಣ ಭಾರತದಲ್ಲಿ ನಡ್ಕೊಂಡ್ ಬಂದಂತ ಒಂದು ಸಾಮ್ರಾಜ್ಯ. ನಂತರದಲ್ಲಿ ಮೊಘಲ್ ಸಾಮ್ರಾಜ್ಯ ಈಗಾಗ್ಲೇ ತಿಳ್ಕೊಂಡಿದೀವಿ. ಇನ್ನು ಮರಾಠರು ಬಂದು ಸಹ 18ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂತಹ ಒಂದು ಸಾಮ್ರಾಜ್ಯ ಆಗಿರೋದನ್ನ ನಾವಿಲ್ಲಿ ನೋಡ್ಬಹುದು. ಇನ್ನು ಮುಂದಿನ ಪ್ರಶ್ನೆ, ಮಲ್ಲಿಕಾಫರು ದಕ್ಷಿಣ ಭಾರತದಿಂದ ದೆಹಲಿಗೆ ಕೊಂಡೊಯ್ದ ಸಂಪತ್ತಿನ ಪ್ರಮಾಣ ಹೇಗಿತ್ತು? ಅಂದ್ರೆ ಅದು ಕಡಿಮೆ ಪ್ರಮಾಣದಲ್ಲಿತ್ತ, ಸಾಧಾರಣವಾಗಿತ್ತ, ಭಾರಿ ಪ್ರಮಾಣದಲ್ಲಿತ್ತ, ಇವನು ಏನನ್ನು ಲೂಟಿ ಮಾಡಿಲ್ವಾ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ. ಇದು ದಕ್ಷಿಣ ಭಾರತದಿಂದ ಇವನು ಅಪಾರ ಸಂಪತ್ತನ್ನು, ನಾನು ಆಗ್ಲೇ ಹೇಳಿದ್ರೆ, ಇವನು ದಕ್ಷಿಣ ಭಾರತದ ಮೇಲೆ ಮಲ್ಲಿಕಾಫರ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ 4 ಪ್ರಮುಖ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿ ಅಪಾರ ಪ್ರಮಾಣದ ಲೂಟಿಯನ್ನ ಮಾಡಿ ದೆಹಲಿಗೆ ಕೊಂಡೊಯ್ಯುವುದನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ತಂದ ಸುಧಾರಣೆಗಳಲ್ಲಿ ಯಾವುದು ಸೇರಿರಲಿಲ್ಲ? ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿರುವಂತಹ ಆಡಳಿತ ಸುಧಾರಣೆಗಳು ನಮ್ಗೆಲ್ಲವೂ ಗೊತ್ತಿದ್ರೆ ಮಾತ್ರನೇ ಇದರಲ್ಲಿ ಯಾವ್ದಾದ್ರು ಒಂದನ್ನ ತೆಗಿಬೇಕಾಗತ್ತೆ. ಅದರಲ್ಲಿ ಆಪ್ಷನ್ ಎ ಬಂದು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿ, 2ನೇದು ಮಾದಕ ವಸ್ತುಗಳ ಸೇವನೆ ನಿಷೇಧ, 3ನೇದು ಜೂಜಾಟ ನಿಷೇಧ, 4ನೇದು ದಕ್ಷಿಣ ಭಾರತದ ರಾಜರಿಗೆ ಜಮೀನು ಉಂಬಳಿಯಾಗಿ ನೀಡಿದ್ದು. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಉತ್ತಮ ಆಡಳಿತಗಾರ. ಏಕೆಂದ್ರೆ ಅವನು ಅಗತ್ಯ ವಸ್ತುಗಳ ಬೆಲೆಯನ್ನು ನಿರ್ಧಾರ ಮಾಡಿದ್ದನ್ನು ಅವನೇ ಮಾಡಿದ್ದ. ಇನ್ನು ಮಾದಕ ವಸ್ತುಗಳು ಅಂದ್ರೆ ಮದ್ಯಪಾನ ನಿಷೇಧವನ್ನು ಸಹ ಆ ಕಾಲದಲ್ಲೇ ಮಾಡಿ ಮಾದಕ ವಸ್ತುಗಳು ಏನೇನಿದ್ದೋ ಅವನ್ನೆಲ್ಲವನ್ನ ನಿಷೇಧ ಮಾಡಿದ್ದ. ಮತ್ತೆ ಜೂಜಾಟವನ್ನು ನಿಷೇಧ ಮಾಡಿದ್ದ. ಹಾಗಾಗಿ ಇದಕ್ಕೆ ಉತ್ತರ ದಕ್ಷಿಣ ಭಾರತದ ರಾಜರಿಗೆ ಅಂದ್ರೆ ಜಮೀನನ್ನು ಉಂಬಳಿಯಾಗಿ ನೀಡಿದ್ದು ಇಲ್ಲಿ ಉತ್ತರ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ನಂತರ ಮಹಮ್ಮದ್ ಗಜ್ನಿಯ ದಾಳಿಯ ಮುಖ್ಯ ಉದ್ದೇಶಗಳಲ್ಲಿ ಯಾವುದೂ ಸೇರಿರಲಿಲ್ಲ. ಇಲ್ಲಿ ಮಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವನ ಪ್ರಾಥಮಿಕ ಉದ್ದೇಶ ಏನಾಗಿರ್ಲಿಲ್ಲ ಅನ್ನೋದು ಇಲ್ಲಿ ಕೇಳಿದ್ದಾರೆ. ಹಂಗಾಗಿ ಸಂಪತ್ತಿನ ಲೂಟಿ ಸಾಮಾನ್ಯವಾಗಿ ಇತ್ತು ಅವನಿಗೆ. ಇನ್ನು ರಾಜ್ಯ ವಿಸ್ತರಣೆ ಅದು ಸಹ ಸಾಮಾನ್ಯವಾಗಿತ್ತು. ಇಸ್ಲಾಂ ಮತ ಪ್ರಸಾರ ಅದು ಸಹ ಇತ್ತು. ಆಪ್ಷನ್ ನೋಡಿದ ತಕ್ಷಣ ಹೇಳಬಹುದು ಇದಕ್ಕೆ ಉತ್ತರ ಹೊಸ ದೇವಾಲಯಗಳನ್ನ ನಿರ್ಮಿಸೋದು ಅವನ ಇಚ್ಛೆಯಲ್ಲಿ ಇರ್ಲಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇನ್ನು ಮುಂದಿನ ಪ್ರಶ್ನೆ, ಅರಬ್ಬರ ಆಕ್ರಮಣದ ಪರಿಣಾಮವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ನೆಲೆಯೂರಿತು? ಅರಬ್ಬರ ಆಕ್ರಮಣದ ಪರಿಣಾಮದಿಂದ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಇಸ್ಲಾಂ ನೆಲೆಯೂರಿತು ಅನ್ನುವಂಥದ್ದನ್ನ ಇಲ್ಲಿ ಕೇಳಿದರೆ, ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಇಸ್ಲಾಂ ಪರಿಚಯ ಆಗುತ್ತೆ ಅರಬ್ರಿಂದ. ಆದ್ರೆ ಅವರು ಫಸ್ಟ್ ಯಾವ ಪ್ರದೇಶಗಳಿಗೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತ ಆಪ್ಷನ್ಗಳಲ್ಲಿ ಬಿ ಆಪ್ಷನ್ ಸಿಂಧ್ ಮತ್ತೆ ಮುಲ್ತಾನ್ ಅನ್ನೋಂತ ಪ್ರದೇಶಗಳ ಮೇಲೆ ಅವರು ಬಂದು ನೆಲೆಯೂರ್ತಾರೆ. ಹಾಗಾಗಿ ಭಾರತಕ್ಕೆ ಮುಸ್ಲಿಮರ ಪರಿಚಯ ಆದದ್ದು ಸಿಂಧ್ ಮತ್ತು ಮುಲ್ತಾನ್ ಫಸ್ಟ್ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬಹುದಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದಲ್ಲಿ ಜನರು ಯಾವ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿತ್ತು? ಯಾವುದೇ ಚಟುವಟಿಕೆಗಳಲ್ಲಿ ತೊಡಗುವುದನ್ನ ಕಟ್ಟುನಿಟ್ಟಾಗಿ ಅಲ್ಲಾವುದ್ದೀನ್ ಖಿಲ್ಜಿ ನಿಷೇಧಿಸಿದ್ದ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗಿದ್ರೆ, ಆಪ್ಷನ್ ವ್ಯಾಪಾರ ಮತ್ತು ವ್ಯವಹಾರ,
ಪ್ರಾರ್ಥನೆ ಮತ್ತು ಧಾರ್ಮಿಕ ಆಚರಣೆ, ಮಾದಕ ಪದಾರ್ಥ ಸೇವನೆ ಮತ್ತು ಜೂಜಾಟ, ಸೈನಿಕ ತರಬೇತಿ ಮತ್ತು ಯುದ್ಧಗಳು. ಈಗಾಗಲೇ ಈ ಪ್ರಶ್ನೆಗೆ ಉತ್ತರವನ್ನ ನಾವು ನಿರ್ಧಾರ ಮಾಡಿದ್ವಿ. ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಉತ್ತಮ ಆಡಳಿತಗಾರನಾಗಿದ್ದು ಕೆಲವೊಂದಷ್ಟು ನಿಷೇಧವನ್ನ ಮಾಡಿದ್ದ. ಅದರಲ್ಲಿ ಮಾದಕ ಪದಾರ್ಥ ಸೇವನೆ ಮತ್ತೆ ಜೂಜಾಟ ಅನ್ನುವಂಥದ್ದು ಸಹ ಒಂದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ನಂತರದಲ್ಲಿ ದೆಹಲಿ ಸುಲ್ತಾನರ ಆಡಳಿತವು ಎಷ್ಟು ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು? ದೆಹಲಿ ಸುಲ್ತಾನರ ಆಡಳಿತವು ಎಲ್ಲಿಂದ ಎಲ್ಲಿಯವರೆಗೆ ಆಡಳಿತವನ್ನ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸುಮಾರು 200 ವರ್ಷಗಳು, ಸುಮಾರು 250 ವರ್ಷಗಳು, ಸುಮಾರು 300 ವರ್ಷಗಳು, ಸುಮಾರು 400 ವರ್ಷಗಳು ಅನ್ನುವಂಥದ್ದಿದೆ. ಇದಕ್ಕೆ ಸರಿಯಾದ ಉತ್ತರ ಅದು ಸುಮಾರು ಅನ್ನುವಂಥದ್ದನ್ನು ಕೊಟ್ಟಿರೋದ್ರಿಂದ ನಾವು 300 ವರ್ಷಗಳು ಅಂತ ನೋಡಬಹುದಾಗುತ್ತೆ. ಆದ್ರೆ ಅಧಿಕೃತವಾಗಿ ಪ್ರಾರಂಭ ಆಗುವುದು, ಗುಲಾಮಿ ಸಂತತಿ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕ್ 1206ರಲ್ಲಿ. ಆ ನಂತರದಲ್ಲಿ ಇವರ ಆಡಳಿತ ಅಂತ್ಯ ಆಗೋದು ಯಾವ ಯುದ್ಧದಲ್ಲಿ? ನಮ್ಗೆ ಈಗಾಗಲೇ ಗೊತ್ತಿದೆ, ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡುವೆ ನಡೆದಂತ ಪಾಣಿಪತ್ ಕದನದಲ್ಲಿ 1526ರಲ್ಲಿ ಆ ಯುದ್ಧದಲ್ಲಿ ಈ ಸಾಮ್ರಾಜ್ಯ ಅಂತ್ಯ ಆಗೋದ್ರಿಂದ ಸುಮಾರು ಅನ್ನೋದು ಬದಲು 320 ವರ್ಷಗಳ ಕಾಲ ದೆಹಲಿ ಸುಲ್ತಾನರ ಆಳ್ವಿಕೆ ಅನ್ನುವಂಥದ್ದು ಭಾರತದಲ್ಲಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು. ಇದಕ್ಕೆ ಸುಮಾರು 300 ವರ್ಷಗಳು ಅನ್ನುವಂಥದ್ದನ್ನ ಉತ್ತರವನ್ನು ನಾವಿಲ್ಲಿ ಆಯ್ಕೆ ಮಾಡಬಹುದು. ಆದ್ರೆ ಎಕ್ಸಾಕ್ಟ್ ಆಗಿ ಕೇಳಿದಾಗ 320 ವರ್ಷಗಳು ಅನ್ನುವಂಥದ್ದನ್ನ ನಾವು ಉತ್ತರವಾಗಿ ಪರಿಗಣಿಸ್ಬೇಕಾಗತ್ತೆ. ಇನ್ನು ಮಹಮ್ಮದ್ ಬಿನ್ ತುಗ್ಲಕ್ ತಾಮ್ರದ ನಾಣ್ಯಗಳ ಚಲಾವಣೆಯನ್ನ ಏಕೆ ರದ್ದುಗೊಳಿಸಿದನು? ಈಗಾಗಲೇ ನಾವು ಇದೇ ವಿಷಯವನ್ನ 2 ಪ್ರಶ್ನೆಗಳಲ್ಲಿ ನೋಡಿದೀವಿ. ಮಹಮ್ಮದ್ ಬಿನ್ ತುಗ್ಲಕ್ ತಾಮ್ರದ ನಾಣ್ಯಗಳನ್ನು ಮುಂದೆ ನಿಲ್ಲಿಸ್ತಾನೆ. ಇಷ್ಟು ದಿನ ಅವನು ಯಾವ ನಾಣ್ಯಗಳು, ಬೆಳ್ಳಿ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನ ಟಂಕಿಸೋದಕ್ಕೆ ಆಜ್ಞೆಯನ್ನ ಮಾಡಿದ್ದ. ಆದರೆ ತಾಮ್ರದ ನಾಣ್ಯಗಳನ್ನು ನಿಲ್ಲಿಸ್ತಾನೆ. ಯಾಕೆ ನಿಲ್ಲಿಸ್ತಾನೆ? ತಾಮ್ರದ ಕೊರತೆಯಿಂದಾಗಿ ನಿಲ್ಲಿಸ್ತಾನ, ಜನರು ಬಂಡಾಯ ಇದ್ದುದರಿಂದ ನಿಲ್ಲಿಸ್ತಾನ, ವ್ಯಾಪಾರಿಗಳು ಅದನ್ನು ಒಪ್ಪದಿದ್ದರಿಂದ ನಿಲ್ಲಿಸ್ತಾನ, ಅಥವಾ ಸರ್ಕಾರಕ್ಕೆ ನಕಲಿ ನಾಣ್ಯಗಳಿಂದ ನಷ್ಟವಾದ ಕಾರಣದಿಂದಾಗಿ ಇದನ್ನ ನಿಲ್ಲಿಸ್ತಾನ ಅನ್ನೋದನ್ನ ನೋಡ್ತಾ ಹೋದಾಗ ಇಲ್ಲಿ ಸರ್ಕಾರಕ್ಕೆ ನಕಲಿ ನಾಣ್ಯಗಳಿಂದ ತುಂಬಾ ಅಪಾರವಾದಂತಹ ನಷ್ಟ ಆಗುತ್ತೆ. ಆ ನಷ್ಟ ಜಾಸ್ತಿ ಆದ ಕಾರಣದಿಂದಾಗಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ, ಈ ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತರೋದಕ್ಕೆ ಆಜ್ಞಾಪಿಸಿ ಈ ತಾಮ್ರದ ನಾಣ್ಯಗಳನ್ನ ರದ್ದುಗೊಳಿಸೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು. ಇನ್ನು ಮುಂದಿನ ಪ್ರಶ್ನೆ, ಮಲ್ಲಿಕಾಫರ್ ಲೂಟಿ ಮಾಡಿದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇಂದಿನ ಕರ್ನಾಟಕದ ಯಾವ ರಾಜಧಾನಿ ಸೇರಿತ್ತು? ಇಲ್ಲಿ ದಕ್ಷಿಣ ಭಾರತದಲ್ಲಿ ನಾನು ಮಲ್ಲಿಕಾಫರ್ ದಕ್ಷಿಣ ಭಾರತದ ದಂಡಯಾತ್ರೆಗಳ ಬಗ್ಗೆ ಮಾತಾಡಿದಾಗ ಈಗಾಗಲೇ ಮಾತಾಡಿದ ದಕ್ಷಿಣ ಭಾರತದ 4 ಪ್ರದೇಶಗಳ ಮೇಲೆ ಒಂದು ದಾಳಿಯನ್ನು ಮಾಡಿರ್ತಾನೆ ಅಂತ. ಅದರಲ್ಲಿ ಯಾವ್ಯಾವ ಪ್ರದೇಶದ ಮೇಲೆ, ಕರ್ನಾಟಕದ ಯಾವ ಪ್ರದೇಶದ ಮೇಲೆ ಅವನು ದಾಳಿಯನ್ನ ಮಾಡಿದ್ದ ಅನ್ನೋಂಥದ್ದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಬನವಾಸಿ, ಐಹೊಳೆ, ಪಟ್ಟದಕಲ್ಲು, ದ್ವಾರ ಸಮುದ್ರ ಅನ್ನೋಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ದ್ವಾರ ಸಮುದ್ರ ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗಿರ್ತದೆ. ದ್ವಾರ ಸಮುದ್ರ ಅನ್ನುವಂಥದ್ದು ಇಂದಿನ ಹಾಸನ ಜಿಲ್ಲೆಯಲ್ಲಿರುವಂತಹ ಹಳೆಬೀಡನ್ನು ನಾವು ಆಗ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ಇದು ಹೊಯ್ಸಳರ ರಾಜಧಾನಿ ಆಗಿತ್ತು. ಹೊಯ್ಸಳರ ಮೇಲೆ ದಾಳಿ ಮಾಡಿದಂತ ಮಲ್ಲಿಕಾಫರ್ ನಮ್ಮ ಕರ್ನಾಟಕದ ದ್ವಾರ ಸಮುದ್ರದ ಮೇಲೆ ದಾಳಿಯನ್ನ ಮಾಡಿದ್ದ. ಇನ್ನು ಬನವಾಸಿ ಬಗ್ಗೆ ಮಾತಾಡುವಾಗ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು ಅನ್ನೋದನ್ನ ನೆನ್ಸ್ಕೋಬಹುದು. ಇನ್ನು ಐಹೊಳೆ ಚಾಲುಕ್ಯರ ರಾಜಧಾನಿಯಾಗಿತ್ತು ಅನ್ನೋದನ್ನ ನೆನ್ಸ್ಕೋಬಹುದು. ಐಹೊಳೆ ಅನ್ನೋಂಥದ್ದು ಚಾಲುಕ್ಯ ರಾಜವಂಶದ ಐತಿಹಾಸಿಕ ಸ್ಥಳ, ಅದು ರಾಜಧಾನಿ ಅಲ್ಲ. ಚಾಲುಕ್ಯರದು ಬಾದಾಮಿ ಅನ್ನುವಂಥದ್ದು ಅವ್ರಿಗೆ ಇದು ರಾಜಧಾನಿ ಆಗಿದ್ದನ್ನ ನಾವಿಲ್ಲಿ ನೆನ್ಸ್ಕೋಬಹುದು. ಇನ್ನೊಂದು ಪಟ್ಟದಕಲ್ಲು ಅನ್ನುವಂಥದ್ದು ಐತಿಹಾಸಿಕ ಸ್ಥಳ, ಯಾರ ಕಾಲದ್ದು ಅಂದ್ರೆ ಚಾಲುಕ್ಯರ ಕಾಲದಲ್ಲಿ ಇದ್ದುದನ್ನ ನಾವು ನೋಡ್ಬಹುದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಯಾವ ಸುಲ್ತಾನನ ಅಂತ್ಯಕಾಲವು ದುಃಖಮಯವಾಗಿತ್ತು? ಇಲ್ಲಿ ದುಃಖಮಯ ಅಂದ್ರೆ ಯಾರ ಆಡಳಿತ ಅನ್ನುವಂಥದ್ದು, ಅವನ ಅಧಿಕಾರದ ಕೊನೆಯಲ್ಲಿ ದುಃಖವನ್ನ ಅನುಭವಿಸಿದ್ದ ಅನ್ನೋಂಥದ್ದನ್ನ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಮಲ್ಲಿಕಾಫರ್ನನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಇಲ್ಲಿ ಅಧಿಕ ದುಃಖಮಯವಾದಂತಹ ಅಂತ್ಯ ದಿನಗಳನ್ನ ಹೊಂದಿದ್ದವನು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗುತ್ತೆ. ಯಾಕೆಂದ್ರೆ ಮಲ್ಲಿಕಾಫರ್ ತನ್ನ ಅಧಿಕಾರದ ಆಸೆಯಿಂದಾಗಿ ಅವನೇನು ಮಾಡ್ತಾನೆ, ಇವನನ್ನೇ ಕೊಲೆ ಮಾಡ್ತಾನೆ. ಯಾರನ್ನ? ಅಲ್ಲಾವುದ್ದೀನ್ ಖಿಲ್ಜಿಯನ್ನೇ
ಅವನು ಕೊಲೆ ಮಾಡಿ ಅಧಿಕಾರಕ್ಕೆ ಏರೋದನ್ನ ನಾವಿಲ್ಲಿ ನೋಡ್ಬಹುದು. ಹಾಗಾಗಿ ಯಾರ ಕೊನೆಯ ದಿನಗಳು ಇಲ್ಲಿ ತುಂಬಾ ದುಃಖಮಯವಾಗಿತ್ತು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ದುಃಖಮಯವಾಗಿತ್ತು. ಇನ್ನು ಕೆಲವೊಂದು ಐತಿಹ್ಯಗಳನ್ನ ನೋಡ್ತಾ ಹೋದಾಗ ಕುತುಬ್ದೀನ್ ಐಬಕ್ ಹೇಗ್ ಸತ್ತ ಅನ್ನೋದನ್ನ ನೋಡಿದ್ರೆ ಅವನು ಪೋಲೋ ಆಡ್ಬೇಕಾದ್ರೆ ಸತ್ತಿರೋದನ್ನ ನೋಡಬಹುದು. ಇಲ್ತಮಶು ಆ ಸಹಜ ಸಾವು. ಇನ್ನು ರಜಿಯಾ ಸುಲ್ತಾನ ತನ್ನ ಇವರಿಂದನೇ ತನ್ನ ಆಸ್ಥಾನದಲ್ಲಿದ್ದಂಥವ್ರಿಂದನೇ ಅವರು ಕೊಲೆಗಾಡಾಗೋದನ್ನ ನೋಡ್ಬೋದು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಸಾಯಿಸ್ತಾನೆ ಯಾರು ಅಂದ್ರೆ ಮಲ್ಲಿಕ್ ಕಾಫರ್ ಅನ್ನೋದನ್ನ ನೋಡ್ಬೋದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮಹಮ್ಮದ್ ಗೋರಿಯು ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿಗೆ ಹಸ್ತಾಂತರಿಸಿದ ನಂತರ ಆ ಸೇನಾನಿ ಎಲ್ಲಿಂದ ಸ್ವತಂತ್ರ ಆಳ್ವಿಕೆಯನ್ನ ಪ್ರಾರಂಭಿಸಿದ? ಇಲ್ಲಿ ಮಹಮ್ಮದ್ ಗೋರಿ ಗೆದ್ದ ಒಂದು ಪ್ರದೇಶಗಳನ್ನ ತನ್ನ ಸೇನಾನಿಗೆ ವಹಿಸ್ಕೊಡ್ತಾನೆ. ಆ ಸೇನಾನಿ ಯಾರು ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದೆ, ಅವನು ಕುತುಬ್ದೀನ್ ಐಬಕ್ಕು. ಆದ್ರೆ ಅವನು ಎಲ್ಲಿಂದ ಅಧಿಕಾರವನ್ನ ಪ್ರಾರಂಭ ಮಾಡ್ತಾನೆ ಅನ್ನೋಂಥದ್ದನ್ನ ಇಲ್ಲಿ ನೋಡಿದ್ದಾರೆ. ಅದು ನಮ್ಗೆ ಈಗಾಗ್ಲೇ ಗೊತ್ತಿರೋ ಹಾಗೆ ಅದು ದೆಹಲಿಯಿಂದನೇ ಅವನು ಆಡಳಿತವನ್ನ ಪ್ರಾರಂಭ ಮಾಡೋದನ್ನ ನೋಡ್ಬಹುದು. ಆದ್ರೆ ಅವನು ಆರಂಭದಲ್ಲಿ ಅವನು ಎಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಅಂದ್ರೆ ಲಾಹೋರ್ ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಆದ್ರೆ ರಾಜಧಾನಿ ಅಂತ ಮಾಡುವಂತ ಸಂದರ್ಭದಲ್ಲಿ ಅವನು ಅದನ್ನ ದೆಹಲಿಗೆ ಬದಲಾಯಿಸಿಕೊಳ್ಳೋದನ್ನ ನಾವಿಲ್ಲಿ ನೋಡ್ಬೋದಾಗುತ್ತೆ. ನಂತರದಲ್ಲಿ ಅಲೈ ದರ್ವಾಜ ಎಂಬುದು ಯಾವ ಸುಲ್ತಾನನ ಕಾಲದ ವಾಸ್ತುಶಿಲ್ಪದ ಭವ್ಯ ರಚನೆ? ಇದು ಸಿರಿ ಕೋಟೆ ಅನ್ನೋದ್ರಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ವಿ. ಆದ್ರೆ ಸ್ಥಾಪನೆ ಮಾಡಿರೋದು ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋದನ್ನ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿ ಬದಲಾವಣೆಯ ಪ್ರಯೋಗದ ಸಮಯದಲ್ಲಿ ದೆಹಲಿಯಿಂದ ದೌಲತಾಬಾದ್ಗೆ ಪ್ರಯಾಣ ಬೆಳೆಸಿದ ಜನರು ಅನುಭವಿಸಿದ ಕಷ್ಟಗಳ ಬಗ್ಗೆ ಏನನ್ನು ಹೇಳಲಾಗಿದೆ? ಅವರ ಪ್ರಯಾಣ ಸುಗಮವಾಗಿತ್ತಾ? ಪ್ರಯಾಣ ಆನಂದಕರವಾಗಿತ್ತ? ಎಷ್ಟೋ ಜನ ದಾರಿಯಲ್ಲಿ ಮರೆದ್ರ? ಅಥವಾ ಪ್ರಯಾಣದ ಬಗ್ಗೆ ಯಾವುದೇ ಮಾಹಿತಿ ಇಲ್ವಾ ಅನ್ನೋದನ್ನ ಕೊಟ್ಟಿದ್ದಾರೆ. ಇದೆಲ್ಲರಿಗೂ ನಮಗೂ ಗೊತ್ತಿರುವಂತ ವಿಷಯ ಏನು ಅಂದ್ರೆ ಅವರು ಪ್ರಯಾಣದಲ್ಲಿ ಎಷ್ಟೋ ಜನ ಸಾವನ್ನಪ್ತಾರೆ. ಆದ್ರೆ ಮತ್ತೆ ಇವನು ರಾಜಧಾನಿಯನ್ನ ಪುನಃ ದೆಹಲಿಗೆ ಬದಲಾಯಿಸೋದ್ರಿಂದ ಇನ್ನಷ್ಟು ಜನ ಸಾವನ್ನಪ್ಪೋದನ್ನ ನಾವಿಲ್ಲಿ ನೆನಪಿಸ್ಕೋಬಹುದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮೊಹಮ್ಮದ್ ಗಜ್ನಿಯ ದಾಳಿಯಿಂದಾಗಿ ನಾಶವಾದ ಮಂದಿರಗಳಲ್ಲಿ ಯಾವುದು ಸೇರಿದೆ? ಇಲ್ಲಿ ಕೊಟ್ಟಿರುವಂತ ದೇವಾಲಯಗಳಲ್ಲಿ ಯಾವ ದೇವಾಲಯ ಮೊಹಮ್ಮದ್ ಗಜ್ನಿಯ ದಾಳಿಯಿಂದ ನಾಶವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ ಬಂದು ಸಾಂಚಿ ಸ್ತೂಪ, ಇನ್ನು ಎರಡನೇದ್ದು ಕೊನಾರ್ಕ್ ಸೂರ್ಯ ದೇವಾಲಯ, ಮೂರನೇದ್ದು ಮಥುರೆಯ ಶ್ರೀಕೃಷ್ಣ ಮಂದಿರ, ಡಿ ಅಜಂತ ಗುಹೆಗಳು ಅನ್ನೋಂಥದ್ದಿದೆ. ಇಲ್ಲಿ ಮೊಹಮ್ಮದ್ ಗಜ್ನಿ ದಾಳಿ ಮಾಡಿರುವಂತದ್ದು ಮಥುರೆಯ ಶ್ರೀಕೃಷ್ಣ ಮಂದಿರದ ಮೇಲೆ ಒಂದು ದಾಳಿಯನ್ನ ಮಾಡಿ ಅದನ್ನ ನಾಶವನ್ನು ಮಾಡೋದಕ್ಕೆ ಮತ್ತೆ ಲೂಟಿಯನ್ನು ಮಾಡಿರೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಇನ್ನು ಸಾಂಚಿ ಸ್ತೂಪ ಅನ್ನೋಂಥದ್ದು ಅದು ಬೌದ್ಧ ಸ್ಮಾರಕವಾಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಅದು ಬೌದ್ಧರದಾಗಿದ್ದರಿಂದ ಇದು ಗಜ್ನಿಯ ಗುರಿ ಆಗಿರ್ಲಿಲ್ಲ ಅನ್ನೋಂಥದ್ದನ್ನು ಸಹ ನಾವಿಲ್ಲಿ ಒಂದು ಯೋಚನೆಯನ್ನ ಮಾಡಬಹುದು. ನಂತರದಲ್ಲಿ ಕೊನಾರ್ಕ್ ಸೂರ್ಯ ದೇವಾಲಯ ಇರುವಂತದ್ದು ಇದು ಆ ಪ್ಲೇಸ್ಗೆ ಅವನು ಹೋಗ್ಲಿಲ್ಲ, ಹಾಗಾಗಿ ಅದ್ರ ಮೇಲೆ ದಾಳಿಯನ್ನ ಮಾಡ್ಲಿಲ್ಲ. ಅಜಂತ ಗುಹೆಗಳ ಮೇಲೂ ಸಹ ಇವನು ದಾಳಿಯನ್ನ ಮಾಡಿದ್ದನ್ನ ಇಲ್ಲಿ ನಾಶ ಆಗಿದ್ದೇ ಇರೋದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಇನ್ನು ಮುಂದಿನ ಪ್ರಶ್ನೆ, ಮೊಹಮ್ಮದ್ ಗಜ್ನಿಯ ದಾಳಿಯಿಂದ ಸೇಮ್ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಪಾಣಿಪತ್ ಕದನವು ಯಾವ ಎರಡು ಅರಸರ ನಡುವೆ ನಡೆಯಿತು ಮತ್ತು ಅದರ ಫಲಿತಾಂಶ ಏನು ಅನ್ನೋಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಪಾಣಿಪತ್ ಕದನ ಅನ್ನೋಂಥದ್ದು ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೆಯಿತು. ಅದರಲ್ಲಿ ಗೋರಿ ಗೆದ್ದನು ಅಂತ ಒಂದು ಆಪ್ಷನ್ ಇದೆ. ಇದು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಮಲ್ಲಿಕ್ ಕಾಫರ್ ನಡುವೆ ನಡೆಯಿತು. ಅದರಲ್ಲಿ ಮಲ್ಲಿಕ್ ಕಾಫರ್ ಗೆದ್ದ ಅನ್ನೋಂಥದ್ದು ಒಂದು ಆಪ್ಷನ್ ಇದೆ. ಸಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡೆಯಿತು, ಬಾಬರ್ ಗೆದ್ದನು ಅನ್ನೋಂಥದ್ದು ಇದೆ. ಡಿ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ದಂಗೆಕೋರರ ನಡುವೆ ನಡೆಯಿತು, ಇದರಲ್ಲಿ ಸುಲ್ತಾನ ಸೋತನು ಅನ್ನುವಂಥದ್ದು ಇದೆ. ಇದ್ರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇದು ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡುವೆ ನಡೆದಂತ ಯುದ್ಧ. ಈ ಯುದ್ಧದ ನಂತರದಲ್ಲಿ ಮುಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಸ್ಥಾಪನೆ ಆಗೋದನ್ನು ಅಂದ್ರೆ ಬಾಬರ್ ಗೆದ್ದಿರೋದನ್ನ ಇಲ್ಲಿ ನೋಡಬಹುದಾಗುತ್ತೆ. ಇನ್ನು ಇಲ್ಲಿಗೆ ಈ ಎಲ್ಲಾ ಪ್ರಶ್ನೆಗಳು ಅಂದ್ರೆ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳನ್ನ ಒಂದು ಮಟ್ಟಕ್ಕೆ ವಿವರಣೆಯನ್ನ ಮಾಡಿದ್ದೇನೆ ಅಂತ ಭಾವಿಸಿದ್ದೇನೆ. ಇದು ಎಲ್ಲಾ ಪರೀಕ್ಷೆಗಳಿಗೆ, ಅದರಲ್ಲೂ ವಿಶೇಷವಾಗಿ GPSTR ಪರೀಕ್ಷೆಗೆ ಮತ್ತೆ HSTR ಪರೀಕ್ಷೆಗೆ ಮತ್ತೆ TET ಪರೀಕ್ಷೆಗಳಿಗೆ ಸಮಾಜ ವಿಜ್ಞಾನ ಪುಸ್ತಕದಿಂದ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರೆಯುತ್ತಿರೋರಿಗೆ ತುಂಬಾ ಅನುಕೂಲ ಆಗುವಂತಹ ವಿಡಿಯೋ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.